ನನ್ ಕ್ಯೂಟ್ ಅಷ್ಟಿಲ್ಲ ಅಂದ್ರೆ ನಾನೇ ಕ್ಯೂಟ್ ಅನ್ಬೇಕು. ಇವತ್ತಾದ್ರೂ ಒಂದ್ ಒಳ್ಳೆ ಕಾಂಪ್ಲಿಮೆಂಟ್ ಕೊಡಲಿ. ಕಾಂಪ್ಲಿಮೆಂಟ್ ಕೊಡೋ. ಹೀಗಿದು ಎಲ್ಲಡಿಲ್ಲ. ಹಲೋ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಸೊ ಇವತ್ತು ದೀಪಾವಳಿಗೆ ನಮ್ಮ ಅತ್ತೆ ಎಲ್ಲ ಅಂಗಡಿಗೆ ಹೋಗಿ ಸಾಮಾನು ತಂದು ಎರ್ಚಾಡ್ಕೊಂಡು ಕೂತಾರೆ ಫುಲ್ಲು. ಅದ್ರಲ್ಲಿ ಇದು ಬೇರೆ ಎಲ್ಲ ಎರ್ಚಾಡ್ಕೊಂಡು ಕೂತಿದ್ಯಾ ನೋಡು. ಅದ್ರಲ್ಲಿ ನಿಂಗೆ ಗಾಂಚಲಿ ಬೇರೆ. ಏನ್ ನಿಜ ಹೇಳ್ಬಿಟ್ರೆ ನೀನ್ ಹಂಗೆ ಫೋನ್ ಹಾಕೊಂಡು ಫುಲ್ ಎಲ್ಲ ಕ್ಲೀನ್, ಅಡಿಗೆ ಮನೆಯೆಲ್ಲ ಗಬ್ಬಾಗೈತೆ. ಪಟಾಕಿ ಕೊಡ್ಸಾಯ್ತು, ಪಟಾಕಿ ದೀಪಾವಳಿ ಎಲ್ಲ. ನೀನೇ ಚಿಕ್ಕ ಹುಡುಗಿನ ಪಟಾಕಿ ದೀಪಾವಳಿ ಹ್ಯಾಪಿ ದೀಪಾವಳಿ ತಿಕ್ಕ ಮುಸ್ಕೊಂಡು ಹೋಗಿ ನೀನು. ಪಟಾಕಿ ನಿಮ್ ಮಗನ್ ಕೊಡ್ಸ್ತಾ ಹೋಗ್ಲಿ, ನನಗ್ ಬಿಡ. ನನ್ ಮಗ ಇನ್ನ ಚಿಕ್ಕ ಹುಡುಗ, ಪಾಪ ಹುಡುಗ ಕೇಳದೇ ಇಲ್ಲ ಪಟಾಕಿ ಕೊಡ್ಸಮ್ಮ ಅಂತ. ನಾನ್ ಕೇಳೋರ್ಗೂ ಕೊಡ್ಸಲ್ಲ ನೋಡ್. ನೀನು ಕೇಳ್ದೆ ಇರೋರ್ ಮನಸ್ಥಿತಿ ಅರ್ಥ ಮಾಡ್ಕೋಬೇಡ. ನೀನ್ ಕೇಳೋದಲ್ಲ, ಅವ್ನ್ ಕೇಳ್ಬೇಕು ಪಟಾಕಿ ಕೊಡ್ಸಮ್ಮ ಅಂತ. ಯಾವ ಹುಡುಗ? ನನ್ ಮಗ. ನಿನ್ ಮಗ ನನಗಿಂತ 5 ವರ್ಷ ಇದು. ನಿನ್ ಮಗ ಕೂಸಿಗೆ ಅವ್ರು ಕೊಡಿಸ್ತಾರಂತೆ. ಹಂಗಾರೆ ನೀನ್ 5 ವರ್ಷ ದೊಡ್ಡ ಇರೋ ಕತ್ತೆ ಕೊಡ್ಸ್ತೀಯ, ನೀನು 5 ವರ್ಷ ಚಿಕ್ಕದಿರೋ ಮಗು ಕೊಡ್ಸಲ್ಲ. ನಾನು ಕೊಡ್ಸ್ಬೇಕು, ಅದು ಮನ್ಸಿಗೆ ಬರ್ಬೇಕು, ಮಾಡ್ಬೇಕು ಅಂತ. ಹಾ, ಮನ್ಸಿಗೆ ಬರ್ಲಿಲ್ಲ. ಬರ್ಸ್ಕೋ. ಈಗ ಹೇಳ್ತಿಲ್ವಾ ಬರ್ಸ್ಕೋ. ಇದು ಪಟಾಕಿ ಕೊಡ್ಸ್ಬೇಕಂತ ಬರ್ಸ್ಕೋ. ಸೀಟ್ ಹಾಕೊಂಡ್ರಿ, ಈಗ ಮಿನಿಸ್ಟ್ರು ಸೀಟ್ ಹಾಕೊಂಡ್ರು. ಇದು ಮಾಡಲ್ಲ, ಏನು ಎದು ಮಾಡಲ್ಲ, ಪೊಲ್ಯೂಷನ್ ಇದು ಮಾಡಲ್ಲ. ನಮ್ಮತ್ತೆ ಹಿಂಗೆ ಅವಾಗ ಹೊಸ ಹೊಸ ಇಂಗ್ಲಿಷ್ ಡಿಕ್ಷನರಿಗೆ ಹೊಸ ಇಂಗ್ಲಿಷ್ ಪದ ಕೊಡುಗೆಯಾಗಿ ಕೊಡ್ತಾ ಇರ್ತಾರೆ. ಏನ್ ಮಾಡಲ್ಲ ನಾವು. ಏನಪ್ಪ ಅಂದ್ರೆ ಯಾರಿಗೂ ಪಟಾಕಿ ಹೊಡೆದಿ ತೊಂದ್ರೆ ಕೊಡಲ್ಲ. ಯಾರಿಗ್ ತೊಂದ್ರೆ? ಅವಾಗ ಹೇಳಿದ್ದೆ ನೀನು ಸ್ಟೇಟ್ಮೆಂಟ್ ಕೊಡು, ನೀನು ಬದಲಾಯಿಸ್ಬೇಡ. ಅದೇನೋ ಏನ್ ಹೇಳ್ತಾರೆ, ಪೊಲ್ಯೂಷನ್ ನ ಹಾಳು ಮಾಡಲ್ಲ. ಕನ್ನಡದಲ್ಲಿ ಹೇಳಿ, ಪರವಾಗಿಲ್ಲ. ನಿಂಗೆ ಇಂಗ್ಲಿಷ್ ಬರಲ್ಲ. ಈಗ ನಮ್ಮ ಅತ್ತೆಗೆ ಕನ್ನಡನೂ ಬರಲ್ಲ ಅಂತ ಪ್ರೂವ್ ಮಾಡ್ತೀನಿ ನಾನು. ಹೇಳು, ಕನ್ನಡದಲ್ಲಿ ಏನ್ ಹೇಳ್ತಾರೆ ಅದಕ್ಕೆ? ಅದ್ ನೀನ್ ಯೋಚನೆ ಮಾಡು. ಕನ್ನಡದಲ್ಲಿ ತಾನೇ ನೀನು? ಕನ್ನಡದಲ್ಲೇ. ಅಂದ್ರೆ ನಮ್ ಗಾಳಿ ವಾತಾವರಣ ಎಲ್ಲ ಶುದ್ಧವಾಗಿರ್ಬೇಕು. ಅದು ನೋಡಿದ್ರೆ ಕೆಮಿಕಲ್ಸ್ ಎಲ್ಲ ಇರುತ್ತೆ ನೋಡು. ಅದಕ್ಕೆ ಏನಂತಾರೆ ನನಗೆ ಗೊತ್ತಿಲ್ಲ. ವಾಯು ಮಾಲಿನ್ಯ. ಇವತ್ತು ನಮ್ಮ ಅತ್ತೆಗೆ ರೇಗಿಸ್ಬೇಕಲ್ಲ. ಸೊ ನಮ್ಮ ಅಣ್ಣಗೆ ಪಾಪ್ ಪಟಾಕಿ ತರೋದಕ್ಕೆ ಹೇಳಿದ್ದೀನಿ. ಅವ್ನು ಬಂದಮೇಲೆ ಅದು ಆ್ಯಕ್ಚುಲಿ ಏನೂ ಆಗಲ್ಲ, ಮನೆಯಲ್ಲೇ ಸುಮ್ಮನೆ ಹಿಂಗೆ ಹೆಸ್ರು ಡಮ್ ಅನ್ನತ್ತೆ. ಚಿಕ್ಕ ಮಕ್ಕಳು ಕೂಡ ಆಡ್ತಾ ಇರ್ತಾರೆ. ಆ ಥರ ಪಟಾಕಿ ತರೋಕೆ ಹೇಳಿದ್ದೀನಿ. ಅವ್ನು ತಂದಾಗ ನಮ್ಮ ಅತ್ತೆಗೆ ಸರಿಯಾಗಿ ಇರಿಟೇಟ್ ಮಾಡಬೇಕು. 5 ವರ್ಷದ ದೊಡ್ಡವನು ಅವ್ನ ಮಗನ ಕೊಡ್ಸಾರ ಅಂತ 5 ವರ್ಷ ಚಿಕ್ಕವಳಾಗಿರೋ ಈ ಮಗು ಪಟಾಕಿ ಕೊಡ್ಸಲ್ಲ. ಪಟಾಕಿ ಬಿಡಿ, ಒಂದು ಚಾಕ್ಲೇಟು ಕೊಡ್ಸಲ್ಲ. ತಂದ ಎಷ್ಟು ತಂದೆ? 2. ಇನ್ನೊಂದು 4 ತರಬೇಕು ತಾನೆ. ನಾನೀಗ ಅತ್ತೆ ಮಾತಾಡ್ತಾ ಇರ್ತೀನಿ. ಅತ್ತೆ ಮಾತಾಡ್ಸ್ತಾ ಇರ್ಬೇಕಾದ್ರೆ ಹಂಗೆ ನಾನು ಸುಮ್ಮನೆ ಏನೋ ಬ್ಲಾಗಿಗೆ ಮಾತಾಡ್ಸ್ತಾ ಇರ್ತೀನಿ. ನೀನು ಸೈಡ್ ಡಮ್ 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 ಅಂತ ನೋಡೋಣ. ಇವತ್ತು ಪಂಚು ಡೈಲಾಗ್ ಅವಾಗ ಪಟಾಕಿ ಕೊಡ್ಸೋ ಒಂದಿದ್ಕೆ. ನೀವು ಅಷ್ಟು ಬೇಗ ಲೈಟ್ ಎಲ್ಲ ಆಫ್ ಮಾಡಿ ಪಟಾಕಿ ಕೊಡ್ಸು, ಬಾ ಕೊಡ್ಸು. ಪಟಾಕಿ ಹೆಂಗೆ ಅದೆಲ್ಲ ರೋಡಲ್ಲಿ ಹೊಡೆದಿದ್ದು, ನಾನೆಲ್ಲ ಪಟಾಕಿ ಕೊಡ್ಸು. ಕಮಾನ್, ನಿನಗೆ ನನ್ಗಿಂತ 5 ವರ್ಷ ದೊಡ್ಡ ನೀನು, ನಿನಗೆ ಕೊಡ್ಸದಂತೆ ಪಟಾಕಿ, ನಂಗೆ ಕೊಡ್ಸಲ್ವಂತೆ. ಹೆಣ್ಮಕ್ಳಿಗೆ ಯಾಕೆ ಪಟಾಕಿ? ಮನೆ ಕೆಲಸನೇ ಮಾಡಲ್ಲ. ಹೆಣ್ಮಗು ಪಟಾಕಿಗೆ ಹೆಣ್ಮಕ್ಳಿಗೆ ಏನ್ ಸಂಬಂಧ? ನಿಂಗೆ ಇಂಟರ್ವ್ಯೂ ಬ್ಲಾಸ್ಟ್ ಮಾಡ್ಬಿಡ್ತೀನಿ ಇವಾಗ. ಅಲ್ಲ, ನಾನೇನ್ ಹೇಳ್ತೀನಿ ಅಂದ್ರೆ, ಮನೆ ಕೆಲಸ ಮಾಡಕ್ಕೆ ಟೈಮ್ ಇಲ್ಲ ನಿನ್ಗೆ. ನಿನ್ ಕೆಲಸ ಮಾಡಕ್ಕೆ ಟೈಮ್ ಇಲ್ಲ. ಪಟಾಕಿ ಯಾವ ನಾನು ಹೊಡಿತೀನಿ, ಕೊಡ್ಸಿ ಈಗ. ನಡಿ ಪ್ಯಾಂಟ್ ಹಾಕೊಂಡು ನಡಿ, ಅಂಗಡಿಗೆ ಹೋಗೋಣ. ನೇಟ್ರಿಲ್ಲೇ ಹೋಗೋಣ ಬಾ, ಪರವಾಗಿಲ್ಲ. ನಮ್ಗೆ ಪಟಾಕಿ ಬೇಕಷ್ಟೇ. ಇವತ್ತೆಲ್ಲ ಕೇಳಲ್ಲ, ಇನ್ನು 3 ದಿವಸ ಐತೆ. ಇವಾಗ ಏನಾಯ್ತು? ಹೊಡಿಲ್ಲ ಇಲ್ವಾ ಅದು? ಅವಾಗಲೇ ಹೊಡಿಲಿಲ್ಲ, ಟಕ್ಕನ್ ಸೀರೆ ತರ್ಸಿದ್ ನಾನು ಅದನ್ನ. ಈಗ ಕೊಡ್ಸು ಈಗ ಪಟಾಕಿ, ನನಗೆ ಕೊಡ್ಸ್ಬೇಕಷ್ಟೇ. ಕೊಡ್ಸು. ಈ ನನ್ನ ಮಕ್ಕಳು ಒಂದೊಂದಲ್ಲ. ನಾನು ನಿಂಗೆ ಕೊಡ್ಸಲ್ಲ ಅಂದಿದ್ಕೆ ನಾನೇ ತರ್ಸಿದ್ದೀನಿ ಇವಾಗ ಪಟಾಕಿನ. ಎಲ್ಲಿಂದ ನಾವು ಮಹೇಶ ತಂದ ನೋಡು. ತಂದೇನಾ? ಅಚ್ಚ ಕಾಲ್ಗೆ ಹಚ್ಚ. ಅದೇನ್ ಬೆಂಕಿ ಕಡ್ಡಿ ತರಾನು ಇಲ್ಲ ಪಟಾಕಿ. ಹಂಗಂತ ಬೆಂಕಿ ಕಡ್ಡಿ ತಾನೇ ಗೀರ್ ಇಕ್ಬೇಕಾಗಿರೋದು.
ನೆನ್ನೆ ಎಲ್ಲಿಂದ ತಂದಲ್ಲೇ ಈಗಂತೂ ನೀಟಾಗಿ ಎಲ್ಲಿಂದ ತಂದೆ ಎಂತ ಡಬ್ಬ ಪ್ರಾಡಕ್ಟ್ ತಂದಿದ್ಯಾ ಹೇಳು. ಹಾ ಹಿಂಗೆ ನೆಕ್ಸ್ಟ್ ಇಲ್ಲಿಗೆ ಬೀಳ್ಬೇಕು. ಯಾಕೆ ಹೇಳ್ಬಿಡು ಇವಳು ಕೊಡಿಯ ನನ್ಗೆ ಅತ್ತೆಗಾಕೋ ಅತ್ತೆಗಾಕೋ ನೀನ್ ಪಟಾಕಿ ನನಗೆ ಕೊಡ್ಸಿಲ್ಲ ನಾನ್ ಕೊಡ್ಸಿದೀನಿ ತಗೋ ಎಂಜಾಯ್ ಮಾಡು. ಮಹೇಶ ನನ್ಗೆ ಹಾಕ್ಬೇಡ ಹೇಳಿದೀನಿ. ಲೈ ಅತ್ತೆಗಾಕೋ ನೀನ್ ಯಾಕೋ ಹೊಡಿಯರೆ ಇಲ್ಲ ಇಲ್ಲ ಅದ್ ಮನೇಲೆ ಹೊಡಿಯೋದು. ಏನ್ ಸುಡೋದ ಕೆಂಡ ಆಯ್ತದೆ ರೆಡಿ. ಈಗಿದು ಎಲ್ಲಡಿಲ್ಲ ರೋಡಲ್ಲಿ ನೋಡ್ರ ಯಾರೋ ಮನೆಗೆ ಹಾಕ ನೋಡಿತಾರ ಕುಂಟೆ ಬೆಲ್ಲ ಹೊಡಿಲ್ಲ ನಾನು ಹೊಡಿತೀನಿ. ನಾನು ಹೊಡೆದ್ರೆ ಓಡಾಕ್ ಬಿಡ್ಬೇಕು ಹಂಗೇನೆ. ನಾ ಹೊಡಿತೀನಿ ಎಲ್ಲ ಹಾಕ್ಲಿ. ಈಗ ಇದ್ಯಾವ್ದು ಬೇಗನೂ ಬರ್ತಾ ಇಲ್ಲ ಲೋಕಲ್ ನನ್ನ ಮೇಲೆ ಅಟಕ್ ತಂದ್ಬಿಟ್ಟಿಲ್ಲ ಅದಕ್ಕೆ ನಿನ್ಗೆ ನಮ್ಮ ಅತ್ತೆಗೆ AK-47 ಅಷ್ಟು ಲೋಕಲ್ ಆಗತ್ತ. ಲಾಸ್ಟ್ ಇದೊಂದೇ ಒಂದು ಹೋಗಿ ಹಚ್ಕೊಡಿ. ಮನೇಲೆಲ್ಲ ಹೊಡಿಯಂಗಿಲ್ಲ. ಇದೊಂದೇ ಒಂದು ಹೊಡಿ. ಹಾ ಇಲ್ಲ ಅದು AK-47 ಅದಕ್ಕೆ ಇನ್ನ ಇದು ಲಾಸ್ಟ್ ಒಂದು ಬಾಂಬ್ ಕೊಡಿಲ್ಲ ಹಾಕ್ತೀನಿ ನಿನಗೆ. ಓ ನೀನ್ ಡಮ್ಮಲ್ಲೇ ಇಲ್ಲ ನಿನ್ ಪಟಾಕಿ. ಎಷ್ಟು ಡಮ್ ಅಂತವ ಅಷ್ಟು ಪಟಾಕಿ ತಂದ್ಬಿಟ್ಟು ಗೆಸಿತಾವ ಹಂಗೆ. ಅವನೇನ್ ಟೆಸ್ಟ್ ಮಾಡಕ್ ಹೋಗಿದ್ದ. ಟೆಸ್ಟ್ ಮಾಡಿ ತರ್ಬೇಕು. ನಾನು ಅತ್ತೆಗೆ ಎದುರ್ಸೋಣ ತಾಂಬಾರ ಅಂದ್ರೆ ಅದ್ರಲ್ಲ ನಿನ್ ಸೇಫ್ಟಿ ನೋಡು. ನನ್ನ ಎದುರ್ಸಕ್ಕೂ ಆಗಲ್ಲ ಅನ್ನೋದು ಅದಕ್ಕೆ. ಹಾಕಕ್ ಮುಂಚೆನೆ ಇದಾಡ್ಬೇಡ ನೀನು. ರೆಡಿ ಸೂಪರ್. ಸರಿ ಮಾರಂತಲ್ಲ ಯಪ್ಪ ಭಯ ಆಗೋಯ್ತು ವೇದ ನನ್ಗೆ. ಈಗ ಇನ್ನ ನೋಡು ಒಂದ್ ಪಟ್ನ ಅದ ಇನ್ನ 4 ಐತದೆ. ಏನ್ ಮರ್ಯಾದೆಯ ಕೂತಿದ್ಯಾ ಬ್ಯಾಡ ಸುಮ್ನೆ ಹೊಂಟೋಗ ಆಚೆಗೆ. ಹೇಳೋದನ್ನ ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳು. ಹಬ್ಬದ ದಿವಸ ಮನೆ ಕೆಲಸ ಅಡ್ಗೆ ಮನೇಲೆಲ್ಲ ಕಣೆ ಹೊಡಿಯೋದು. ಹೋಗಿ ಆಚೆಗೆ ಹೋಗ್ಬಿಡು ಸುಮ್ನೆ. ನನ್ನ ಕೈಲಿ ಒದೆ ತಿನ್ಬೇಡ ಹಬ್ಬದ ದಿವಸ. ಏನಾಗಲ್ಲ ಕಣತೆ. ಆಚೆಗೆ ಬೇದ ಸುಮ್ಮನೆ ಇರ್ಬೇದ ನೀನು. ಚಿಕ್ಕ ಹುಡುಗಿ ತರ ಆಡ್ಬಾರ್ದು ನೀನು. ದೊಡ್ಡ ಕತ್ತೆ ಆಗ್ಬಿಟ್ಟು ಕ್ಯಾಮ್ರಾ ಕಡೆ ತೋರ್ಸ್ಬೇಕು. ನೀನ್ ಅಲ್ಬಮ್ ಮುಟ್ ಪಂಚೆಲ್ಲ ಕೊಡಿದ್ರೆ ಕತ್ತೆ ಆದಂಗ ಆಗಿದ್ದಾಳೆ. ಅದೇ ಹೇಳ್ತಿರೋದು. ಕೇಳ್ತೀಯಾ? ಕೇಳ್ತೀಯಾ? ಮೂಕನಾಗಬೇಕು. ಹೇಳು ಜೋರ. ತಪ್ಪಾಯ್ತು. ಓ ಹಂಗ ಅವ್ರ ಮನೆಗೆ ಯಾರನ್ನ ಸತ್ತೋಗವ್ರ ಹೇಳಿದ ಮಾತು ಕೇಳ್ತೀಯಾ? ಎಲ್ಲ ಟುಸ್ ಆಗೋದು ಒಂದೇ ಏಟ್ಗೆ ಹಾಕ್ಬಿಡ್ಲ. ಎಲ್ಲ ಕಣ್ಣಲ್ಲಿ ನೀರು ಬಂತು. ಕಣ್ಣಲ್ಲಿ ನೀರು ಕಿಳಿ ಕೆಡ್ಸಿದ ತಕ್ಷಣ ಎಲ್ಲ ಸಣ್ಣ ಆಗೋದು. ಹೌದಾ? ಕಿಳಿ ಕೆಡ್ಸಿದ ತಕ್ಷಣ ಎಲ್ಲ ಸಣ್ಣ ಆಗೋದು ಅಂತಿಲ್ಲ ಈಗ ಅಂದಿಲ್ಲ. ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು. ಗೊತ್ತಾಯ್ತಾ? ನಾವು ನಿನ್ನ ಆಚೆ ಹೋಗ್ಬಿಡು. ಹೋಗ್ಕೋಣ. ಕೂತು ಹುಚ್ಚಿ ಆಗ್ಬಿಟ್ಟಿರ್ತದೆ. ಹೋಗಿ ಆಚ್ಕೊಡಿ. ಅಮ್ಮ ಹೋಗೆಲ್ಲ ಹೊಡಿತದ. ಓಕೆ ಅಮ್ಮ ನಾನು ಹುಚ್ಚಿ ಕಣ ಬಿಡಾಕ್ಬಿಡ್ತೀನಿ. ನಾನು ಹೊಡಿತೇನೆ. ಹೊಡಿಗೆ ನನ್ನ ಮುಂದೆನೆ ಹೊಡಿಯೇ. ಹೊಡಿಯೇ. ಏಯ್ ಕಾಲು ಚೂರ್ ಅಂದೆ. ಹೊಡಿ. ಹೊಡೆದ್ಬಿಡು. ಚೆನ್ನಾಗಿದೆ.
ಕಣ್ಣಲ್ಲಿ ನೀರೆಲ್ಲ ಬರ್ತೈತೆ. ಹೊಡಿ, ಹೊಡೆದ್ಬಿಡೆ ಈಗ ಸೊಂಟ ಹತ್ರ. ಹಾ, ಹೊಡೆದ್ಬಿಟ್ರೆ ನೀನ್ ಬದುಕ್ಬಿಡ್ತೀಯಾ? ಬದುಕ್ಬಿಡ್ತೀಯ ನೀನು. ಭಯ ಇಲ್ಲದಾನೆ ಕುತ್ಕೋ. ಕೆಳಗಡೆ ಹೊಡಿತೀಯ, ಹೊಡಿ. ನಿನ್ ಕೈಲೇ ಕುಡ್ಸಿಸ್ತೀನಿ. ಸರಿ ಸರಿ, ನಾನು ಕುಡ್ಸ್ಕೊಡ್ತೀನಿ. ನೋಡೋ ನಿಮ್ಮ ಮನೇಲಿ ಎಷ್ಟು ಪಟಾಕಿ ಹೊಡೆದಾಕಿದೀನಿ ನೋಡು. ಎಲ್ಲ ನಾನೇ ಕೇಳಿ ನೋಡಿಲಿ, ಬಿಸಿ ಬಿಸಿ ಸಗಣಿ ಇಕ್ಕಿದ್ರೆ ತಿಂತೀಯ. ನೀನ್ ಪಟಾಕಿಗ್ ಮಾತಾಡೀಗ. ಪಟಾಕಿ ನಾನ್ ಹೇಳದ್ ಕೇಳ್ಸು. ನೋಡು ಅವ್ನ್ ಕಸ ನೋಡಿ, ಬಿಸಿ ಬಿಸಿ ಸಗಣಿ ಕೊಟ್ರೆ ತಿಂತಾಳೆ. ಬಿಸಿ 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 ಬೆಳೆ ಬಾತ್ ತಿನ್ನ. ನನಗ್ ಬಿಸಿ ಬೆಳೆ ಬಾತ್ ಇಷ್ಟ ಇಲ್ಲ. ಇದು ಇಲ್ಲಿವರೆಗೂ ಮಾಡಿದೆಲ್ಲ ತಮಾಷೆಗಾಗಿ. ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಮನೇಲಿ ಪಟಾಕಿ ಹೊಡಿಬಾರ್ದು. ಹೌದು, ಯಾರೇ ಆಗ್ಲಿ ಮನೇಲಿ ಪಟಾಕಿ ಹೊಡಿಬಾರ್ದು. ನಮ್ಮನೆ ಬಸ್ವಿ ಮನೇಲಿ ಪಟಾಕಿ ಹೊಡೆದ್ಲು. ನೀವ್ ತಪ್ಪ ಸರಿ. ಅವ್ರ ಮನೆ ಬಸವನೇ ನನಗೆ ತಂದ್ಕೊಟ್ಟಿದ್ದು. ಅವ್ರು ನಮ್ಮ ಮನೆ ಬಸವ ತಂದ್ಕೊಟ್ರೆ ಹೇಳಿಲ್ಲ ಮನೇಲಿ ಹೊಡಿಯಮ್ಮ ನೀನ್ ಪಟಾಕಿ ಅಂತ, ಆಚೆ ಹೊಡಿ ಅಂತ ಹೇಳ್ಕೊಟ್ಟು. ಈ ವ್ಲಾಗ್ ಅಲ್ಲಿ ಫಸ್ಟ್ ಪಟಾಕಿ ಎಸೆಯವನೇ ಅವನು. ನೀನ್ ಹೇಳ್ಕೊಟ್ಟ ಅವ್ನ ಎಸ್ತ. ಅಪ್ಪ ಪಾಪ ಕಂದಾಗಿ ನನ್ಗೆ ಗೊತ್ತಿಲ್ಲ, ಕಚ್ಚಕ್ ಬರಲ್ಲ. ಹಚ್ಚಕ್ಕೆ ಬರುತ್ತೆ. ನೀನ್ ಹೇಳ್ಕೊಟ್ಟೆ, ಅವನ ಎದುರಿಸು. ಬುದ್ಧಿ ಕಚ್ಚಿಲ್ಲ ನಾನ್ ಕಲ್ಸಂಗೆ ಕಲ್ಸ್ಲಿ ಬುದ್ಧಿ ಚೆನ್ನಾಗಿ. ನೀನ್ ಕಲ್ತಿದ್ಯಾ ನೋಡ್. ನಮ್ಮ ಅಮ್ಮಂಗೆ ಹೇಳ್ತಿದ್ದೀರ ನಾಯಿ ನಮ್ಮಮ್ಮ ನಿಮ್ ಮನೆಗ್ ಜೀತ ಕಳ್ಕವ್ರೆ. ಯಾಕೋ ಅವರು ಹೊಡಿತಾರೆ, ನೀನು ಹೊಡಿತೀಯ. ನಮ್ಮಪ್ಪ ನಿಮ್ ಮನೇಲಿ ಜೀತಕ್ಕೆ ಇಕ್ಕಿದ್ರ ಅಂತ ಹೇಳ್ತಾರೆ. ಹಿಂಗ ನಮ್ಮ ಅತ್ತೆ ಮನೆಯಲ್ಲಿ ಪೂಜೆ ನಡೆಯುತ್ತಿದೆ. ನಮ್ಮ ಅತ್ತೆ ಫುಲ್ಲು ನಂಗೆ ಈ ಕಲರ್ ಸೀರೆ ಹೊಡ್ಸ್ಬಿಟ್ಟು ಅವ್ರು ನನ್ನ ಸೈಡಿಗೆ ದೂಕೋ ಅಂತ ಸೀರೆ ಹಾಕೊಂಡವ್ರಿ. ಇಫ್ ಐ ಆಮ್ ನಾಟ್ ಕ್ಯೂಟ್, ಸೇ ಕ್ಯೂಟ್. ಅಟ್ಲೀಸ್ಟ್ ನಂಗೆ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ಟೈಮ್ ಕ್ಯೂಟ್ ಆಗಿರೋದಕ್ಕೆ. ನಾವೆಲ್ಲ ಸಿಂಪಲ್. ಈಗ ಫೋಟೋ ಶೂಟ್ ಇರೋದಕ್ಕೆ ನೋಡ್ರಿ, ನಾನು ತಾನೇ ಚೆನ್ನಾಗಿದ್ದೀನಿ. ನಾನು ಕ್ಯೂಟ್ ಅಷ್ಟಿಲ್ಲ ಅಂದ್ರೆ ನಾನೇ ಕ್ಯೂಟ್ ಅನ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಟೈಮ್ ನನಗೆ ಮೋಟಿವೇಶನ್ ಸಿಗುತ್ತೆ ಕ್ಯೂಟಾಗಿ ರೆಡಿ ಆಗೋಕ್ಕೆ. ನೀವು ನನಗೆ ಡಿಸಪಾಯಿಂಟ್ ಮಾಡಬಾರ್ದು. ಆಂಟಿಗೆ ಜೈ ಅಂತ, ಆಂಟಿಗೆ ಜೈ ಹೇಳಿ, ಬಟ್ ಕ್ಯೂಟ್ ನನ್ನೇ ಹೇಳಿ. ಸಂತೋಷ, ಅವಳಿಗೆ ಹೇಳಿ, ಪರವಾಗಿಲ್ಲ. ಅದನ್ನು ತಗೊಳ್ಳೋಣ, ಇದನ್ನು ತಗೊಳ್ಳೋಣ. ಹಿಂಗ್ ಕಾಣುತ್ತೆ. These people are fighting for Deepa. ಶಟ್ ಅಪ್. ಎರಡು ಕಡೆನ ಯಾಕತ್ತೆ ಹಂಗೆ ಎತ್ಬಿಟ್ಟಿದ್ಯಾ ಅದನ್ನ? ಈಗ ಅದೊಂದು ಇದೊಂದು ಇಲ್ಲಿ ಇಕ್ಕಕ್ ಜಾಗ ಆಯ್ತದೇನಾ? ಇದು ಫುಟ್ರೆ ಅಲ್ವಾ? ಏನಾಗುತ್ತೆ? ಇಲ್ಲಿ ಇಟ್ಟಿದ್ದೀನಲ್ಲ, ಇತ್ತಾಳೆ ಇದು ಎಲ್ಲ ಇದೆಯಾ ಪ್ಲಾಸ್ಟಿಕ್? ಹಿಂಗೆ ಇಟ್ಕೊಂತೀಯಾ? ಸುಡಲ್ಲ ತಾನೆ? ಮತ್ತೆ ಇದು ಹಂಗೆ ಯಾವ್ದು ಮುಂದೆ ಇದೆ? ಮುಂದೆ ದೀಪ ಮುಂದೆ ಯಾವ್ದು ಹಿಂದೆ ಯಾವ್ದು ಗೊತ್ತಾಯ್ತಾ ಇಲ್ಲ. ಏಯ್ ಏನ್ ಹಚ್ಚಿಲ್ಲ, ಸುಮ್ಮನೆ ಇರು. ಸುಮ್ಮನೆ ಏನೋ ಹೇಳ್ಬೇಕಂತ ಹೇಳ್ಬೇಡ. ನೋಡು, ಅದು ಹೂದೇ ಸೌಂಡ್ ಬರ್ತಾರೆ ಚಟಪಟ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಈಗ ಹೇಳ್ತೀನಿ ಸಾಂಗ್. ಏನ ಹೇಳಿ? ಯಾವ್ದು ಹೇಳುತ್ತೆ? ಬಾ ನೀನು ಕೋರಸ್ ಕೊಡ್ ಬಾ ನೀನು. ಬೆಂಡಿಂಗ್ ಪ್ರಾಬ್ಲಮ್ ನಾನೇ. ಏನ್ ಮಾಡ್ತೀಯಾ? ಒಡ್ಸ್ಕೊಳ್ಳೋದಲ್ಲ, ಅದು ಫೋಟೋ ತೆಗೆಸಿಕೊಳ್ಳುವುದು. ಫೋಟೋ ಕನ್ನಡದಲ್ಲಿ ಹೊಡಿಯ ನಂದು. ಐ ನೋ ಐ ಆಮ್ ಲುಕಿಂಗ್ ಗುಡ್. ಇವತ್ತಾದ್ರೂ ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಡಲಿ. ಕಾಂಪ್ಲಿಮೆಂಟ್ ಕೊಡೋ. ಕಾಂಪ್ಲಿಮೆಂಟು ಎಷ್ಟು ಅಷ್ಟೇ ಮಾಡ್ತಾನೆ ಹೇಳ. ನಮ್ಮ ಅಜ್ಜಿ ಸೀರೆ ಇದೆಯಲ್ಲ, ಸೇಮ್ ಸೀರೆ ಇದು. ಪರ್ಫೆಕ್ಟ್ ಆಗಿದೆ. ಆಕ್ಚುಲಿ ಇದು ಅಜ್ಜಿದೆ ಕಣೋ ಸೀರೆ. ಹೆಂಗೆ ತಪ್ಪ ಝೂಮ್ ಮಾಡ್ತಾರೆ, ಕಣ್ ಝೂಮ್ ಮಾಡ್ತಿದ್ಯಲ್ಲಮ್ಮ. ಇವನೆಲ್ಲ ಝೂಮ್ ಮಾಡ್ಬಿಟ್ಟವನೇನ. ಸಕ್ಕತ್ತಾಗೈತ್ರಕ್ಕೆ ಫೋಟೋ. ಅತ್ತೆ ನೋಡು, ಐ ಅಪ್ರಿಶಿಯೇಟ್. ಫೋಟೋ ಶೂಟ್ ಹಾಕ್ ಮಾಡ್ಕೊಳ್ಳೋ ಸತಿ. ಸಾಕು. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಅಷ್ಟೇ ನಂಗೆ ಗೊತ್ತಿರೋದು. ಸೂಪರ್ ಅಕ್ಕ. ಎಷ್ಟು ಜನಕ್ಕೆ ಇವ್ರು ಹಿಂಗ್ ಆಡಲ್ಲ? ಒಂದೇ ಸರಿ ಹಚ್ಕೊಳತಿರೋ, ಆರಿಸ್ಬೇಡ ದೀಪನ. ಅದಕ್ಕೊಂದಿಕ್ಕು ಇದಕ್ಕೊಂದಿಕ್ಕು. ಹಾ, ಎರಡಕ್ಕೂ ಅದಕ್ಕೊಂದಿಕ್ಕ. ಹಾ, ಹೊಡಿಯರಕ್ಕ ಇವಾಗ. ಈಗ ನಮ್ದು ಫೋಟೋ ಶೂಟ್ ಆಗಿದೆ. ನಮ್ಮ ಮತ್ತೆ ಸೊಂಟಕ್ಕೆಲ್ಲ ಟೈಮ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ ಪಟಾಕಿ ಹೊಡೆಯೋಕ್ಕೆ. ಅದೇನೋ ಪಟಾಕಿ ಹೊಡೆದ್ಮೇಲೆ ಹೆಂಗಿತ್ತು? ಮಧ್ಯಾಹ್ನ ಕಚಡವಾಗಿತ್ತು. ಫುಲ್ ಗಾವಿ ಎದುರ್ಕೊಂಡ್ಬಿಟ್ರು. ಈಗ ಆಚೆ ರೋಡ್ಗಳು ಆಚೆ ಹೊಡಿಯೋಣ. ಓಕೆ ಬಾ. ಕಣ್ಣೆ ಕಂಡಿಲ್ಲ.
ಬೇಗ ಹಚ್ಬಿಟ್ಟು ಹೋಗಿ ನಿಂತ್ಕೋಬೇಕು. ಅಲ್ಲೇ ನಿಂತ್ಕೊಳ್ರಿ. ಬಿಡು 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 ಬಿಡು. ಏ ಅದು ಹತ್ಕೊಳ್ಳಿಲ್ಲ. ಅಜ್ಜೇ ಹಾ ಓ ಇದು ಹಚ್ಚು. ಅದು ಇನ್ನೂ ಪಕ್ಕ